ವರದಿ ಮಾಡಿದ್ದ 2 ದಿನಕ್ಕೆ ಫುಲ್ ಕ್ಲೀನ್. ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಕೊಚ್ಚೆ ಗುಂಡಿಯಂತಾಗಿದ್ದ ಸ್ಥಳಕ್ಕೆ ಮಣ್ಣು ಹಾಕಿದ ಪಾಲಿಕೆ ಸಿಬ್ಬಂದಿ. ಕುಡಿಯುವ ನೀರು ಪೋಲಾಗ್ತಾ ಇದೆ, ಜೊತೆ ಕಸದ ಸಮಸ್ಯೆ ಇದೆ, ಎರಡೂ ಸಹ ಮಿಶ್ರಿತವಾಗಿ ಗಬ್ಬು ವಾಸನೆ ಹೊಡಿತಾ ಇದೆ. ಎಸ್ ವೀಕ್ಷಕರ, ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಎಂದಿಗೂ ಸುಮ್ಮನೆ ಕೂರಲ್ಲ ಅನ್ನೋದಕ್ಕೆ ಇದು ಸೂಕ್ತ ಉದಾಹರಣೆ. ಸಮಸ್ಯೆಗಳ ಬಗ್ಗೆ ಸುದ್ದಿ ಮಾಡೋದ್ರ ಜೊತೆಗೆ ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತಂದು ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಡಿದ್ದ ಮತ್ತೊಂದು ವರದಿಗೆ ಫಲಶ್ರುತಿ ಸಿಕ್ಕಿದೆ. ಹೌದು, ತುಮಕೂರಿನ ರಿಂಗ್ ರಸ್ತೆಯಿಂದ ಎಸ್ಎಸ್ಐಟಿ ಕಾಲೇಜು ಕಡೆ ಹೋಗುವ ರಸ್ತೆಯ ಸದಾಶಿವನಗರದ 2ನೇ ಹಂತದ ರಸ್ತೆ ಬದಿ ಎಲ್ಲಂದರಲ್ಲಿ ಕಸವನ್ನ ಎಸೆಯಲಾಗಿತ್ತು. ಜೊತೆಗೆ ಚರಂಡಿ ಓಪನ್ ಆಗಿದ್ದು ಕೊಳಚೆ ನೀರು ಉಕ್ಕಿ ಹರಿತಾ ಇತ್ತು. ಕಸ ಮತ್ತು ಕೊಳಚೆ ನೀರಿನಿಂದಾಗಿ ಇಡೀ ಏರಿಯಾ ದುರ್ನಾತ ಬೀರ್ತಾ ಇದೆ. ಮತ್ತೊಂದೆಡೆ ಕುಡಿಯುವ ನೀರಿನ ಪೈಪ್ ಕೂಡ ಒಡೆದು ಹೋಗಿದ್ದು ಕುಡಿಯುವ ನೀರಿನೊಂದಿಗೆ ಕೊಳಚೆ ನೀರು ಸೇರುವ ಆತಂಕದಲ್ಲಿ ಸಾರ್ವಜನಿಕರಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ರಿಂಗ್ ರಸ್ತೆ ಪಕ್ಕದಲ್ಲಿ ಅಂತರ್ಜಲದಂತೆ ಹುಕ್ಕಿ ಹರಿತಾ ಇದೆ ಕೊಳಚೆ ನೀರು ಎಂಬ ಶ್ರೇಷ್ಠಿಕೆ ಅಡಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿತು. ಈ ಸುದ್ದಿ ಬಿತ್ತರಿಸಿದ 2 ದಿನದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದ್ದು, ಪಾಲಿಕೆ ಸಿಬ್ಬಂದಿ ನೀರು ಹರಿತಾ ಇದ್ದ ಸ್ಥಳಕ್ಕೆ ಮಣ್ಣು ಹಾಕಿಸಿ ನೀರು ಪೋಲಾಗ್ತಾ ಇದ್ದ ಸಮಸ್ಯೆಗೆ ಕಡಿವಾಣ ಹಾಕಿದೆ. ಕಳೆದ 2 ದಿನಗಳ ಹಿಂದೆ ಪ್ರಜಾಶಕ್ತಿ ಟಿವಿ ಒಂದು ವರದಿ ಬಿತ್ತರಿಸಿತ್ತು. ಸದಾಶಿವನಗರದ 2ನೇ ಹಂತದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ನೀರು ಪೋಲಾಗ್ತಾ ಇದೆ ಅಂತ ಸಾಕಷ್ಟು ವರದಿ ಬಿತ್ತರಿಸಿತ್ತು. ಕೂಡಲೇ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅವತ್ತು ಎಷ್ಟರ ಮಟ್ಟಿಗೆ ನೀರು ಪೋಲಾಗ್ತಾ ಇತ್ತು ಅಂತ. ಈಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಮಹಾನಗರ ಪಾಲಿಕೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮಣ್ಣನ್ನು ಓಡಿಸೋ ಮೂಲಕ ಇಲ್ಲಿ ಏನು ಸಾಕಷ್ಟು ನೀರು ನಿಂತಿತ್ತು ಅದಕ್ಕೆಲ್ಲ ಒಂದು ರೀತಿ ಮುಕ್ತಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಈ ರೀತಿ ಸಮಸ್ಯೆ ಆಗ್ತಾ ಇದ್ದಾವೆ. ಅದರಲ್ಲೂ ಸದಾಶಿವನಗರ ರಿಂಗ್ ರಸ್ತೆ ಪಕ್ಕದಲ್ಲೇ ಇಷ್ಟೊಂದು ಸಮಸ್ಯೆ ಇದೆ ಅಂತ ನಿಮ್ಮ ಪ್ರಜಾಶಕ್ತಿ ಟಿವಿ ತೋರಿಸುವಂತಹ ಕೆಲಸ ಮಾಡಿತ್ತು. ಆದರೆ ಅದನ್ನು ಇಲ್ಲಿನ ಸಿಬ್ಬಂದಿಗಳು ಅರಿತುಕೊಂಡು ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಅರಿತುಕೊಂಡು ಇದಕ್ಕೆ ಒಂದು ಮುಕ್ತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಣ್ಣನ್ನು ಹಾಕಿ ಇಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮಾಡಿರುವಂಥದ್ದು. ಈ ಸುದ್ದಿ ಬಿತ್ತರಿದ ಆದ 2 ದಿನದಲ್ಲಿ ಈ ರೀತಿ ಆಗಿರೋದು ನಿಜಕ್ಕೂ ಸಹ ಸ್ವಾಗತಾರ್ಹ ಅಂತಲೇ ಹೇಳ್ಬೋದು. ಇದೇ ರೀತಿ ತುಮಕೂರು ಮಹಾನಗರ ಪಾಲಿಕೆ ಸುದ್ದಿ ಮಾಡುವ ಮುನ್ನವೇ ಎಚ್ಚೆತ್ತುಕೊಂಡು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ನಿಮ್ಮ ಪ್ರಜಾಶಕ್ತಿ ಟಿವಿ ಕಳಕಳಿ. ಒಟ್ನಲ್ಲಿ ಸುದ್ದಿ ಮಾಡಿದ ನಂತರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಇನ್ನು ಮುಂದಾದರೂ ಈ ರೀತಿ ಅವ್ಯವಸ್ಥೆ ಆಗದಂತೆ ನೋಡಿಕೊಳ್ಳಲಿ ಎಂಬುದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.